ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಹ್ಯಾರಿಸ್ಗೆ ಸಂಪುಟ ಸೇರುವಂತ ಅವಕಾಶ ಕೈ ತಪ್ಪುತ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಪುತ್ರರ ಕಾರಣದಿಂದಲೇ ಸಚಿವ ಸ್ಥಾನವನ್ನ ಕಳ್ಕೊಳ್ತಾರ ಹಾಗಿದ್ರೆ ಹಿರಿಯ ಶಾಸಕ? ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ದಾಳಿ ಹಿಂದೆ ವದ್ವತ್ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಹೋಗಿದ್ದ ನಲಪಾಡು ಇದೀಗ ಬಿಟ್ಕಾಯಿನ್ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳ ದಾಳಿ, ಈ ಘಟನೆಗಳಿಂದ ಬಂದ ಅವಕಾಶವನ್ನ ಹ್ಯಾರಿಸ್ ಅವರು ಕಳ್ಕೊಳ್ತಾರಾ ಅನ್ನುವಂತ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇರೋದು. ಇದೀಗ ಜೋರಾಗಿರುವ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ. ಪಂಚ ರಾಜ್ಯಗಳ ಚುನಾವಣೆಯ ನಂತರ ಪುನರ್ರಚನೆ ಸಾಧ್ಯತೆ ಇದೆ. 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿರೋದು ಹ್ಯಾರಿಸ್ ಅವರು. ಪ್ರಸ್ತುತ ಬಿಡಿಎ ಅಧ್ಯಕ್ಷರೂ ಆಗಿದ್ದಾರೆ ಶಾಂತಿನಗರ ಶಾಸಕರು. ಹಿರಿತನದ ಆಧಾರದ ಮೇಲೆ ಈ ಬಾರಿ ಅವಕಾಶ ಸಿಗಬಹುದಾದ ಸಾಧ್ಯತೆ ಇತ್ತು. ಆದರೆ ಪುತ್ರರ ಕಾರಣಕ್ಕೆ ಅವಕಾಶವನ್ನ ಮಿಸ್ ಮಾಡಿಕೊಳ್ಳುವಂತ ಸಾಧ್ಯತೆ ಹೆಚ್ಚಳ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಹ್ಯಾರಿಸ್ ಅವರು ಹಿರಿಯ ನಾಯಕ, ಹಿರಿಯ ಶಾಸಕ. ತಾವಾಯ್ತು ತಮ್ಮ ಕೆಲಸ ಆಯಿತು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ತಂದೆ ತಾಯಿ ಸಂಪಾದಿಸಿದ್ದು ಮಕ್ಕಳು ಕಳೆದು ಬಿಡ್ತಾರೆ ಅಂತಾರಲ್ಲ, ಹಂಗಾಗ್ಬಿಡ್ತಾ ಇದೆ. ಇಲ್ಲಿ ನಲಪಾಡು ಹ್ಯಾರಿಸ್ ಅವರ ವಿಚಾರ ಸಾಕಷ್ಟು ಬಾರಿ ಮುನ್ನೆಲೆಗೆ ಬರುತ್ತೆ. ಸಾಕಷ್ಟು ವಿವಾದಗಳು, ಕಾಂಟ್ರವರ್ಸಿಗಳಲ್ಲಿ ತಗ್ಲಾಕೊಳ್ತಾರೆ. ಒಂದು ಪಬ್ನಲ್ಲಿ ಆದಂಥ ಗಲಾಟೆ, ಇನ್ನೊಂದು ಶ್ರೀಕಿ ಜೊತೆಗಿನ ಬಿಟ್ಕಾಯಿನ್ ಪ್ರಕರಣ, ಇತ್ತೀಚೆಗೆ ನಿನ್ನೆಲ್ಲ ಮೊನ್ನೆ ಇಡಿ ರೇಡ್ ಆಗಿರೋದು. ಈ ಪ್ರಕರಣಗಳು ಎಲ್ಲವೂ ಕೂಡ ತಂದೆಗೆ ಎಫೆಕ್ಟ್ ಆಗುತ್ತಾ ಅಂತ, ತಂದೆಯ ರಾಜಕೀಯ ಭವಿಷ್ಯಕ್ಕೆ ಎಫೆಕ್ಟ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಇದನ್ನೆನ್ನೆ ಅವ್ರ ಪುತ್ರ ನಲಪಾಡವರೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನಮ್ಮ ತಂದೆ ತಾಯಿಗೆ ಒಳ್ಳೆ ಮಗ ಆಗಲಿಲ್ಲ, ನನ್ನಿಂದ ಬರೀ ಹಿಂಸೆನೇ ಆಯಿತು ಅಂತ ಈಗ ಅನಿಸ್ತಾ ಇದೆ. ಬಟ್ ಘಟನೆಗಳು ನಡೆದಾಗ, ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಹ್ಯಾರಿಸಿಗೊಂದು ಅವಕಾಶ ಸಿಗಬೇಕು ಅಥವಾ ಸಿಗಬಹುದು ಅಂತ ಅನ್ಕೊಂಡಿದ್ದು ಮಿಸ್ ಹೊಡೆಯತ್ತಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮೊದಲನೇದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಯಾರಾದರೂ ಕ್ರೈಮ್ ಮಾಡಿದ್ರೆ 6 ವರ್ಷ ಕಾಯ್ತಾರ ಪ್ರೂಫನ್ನ ಇಟ್ಕೊಂಡು ಮನೇಲಿ ಸರ್ಚ್ ಮಾಡೋಕ್ಕೆ? 6 ವರ್ಷ ಆದಮೇಲೆ ಬಂದಿದ್ದಾರೆ. ನಾನು ಈ ಸಮಯ ಸಂದರ್ಭವನ್ನು ಕ್ವೆಶ್ಚನ್ ಮಾಡ್ತೀನಿ. ಏನು ನನ್ನ ಇಡಿ ರೇಡ್ ಇರೋದು ನನ್ನ ಮೇಲೋ ಇಲ್ಲ ನನ್ನ ತಮ್ಮನ ಮೇಲೆ ಟಾರ್ಗೆಟ್ ಮಾಡೋಕ್ಕಲ್ಲ. ನನ್ನ ತಂದೆ ಮಂತ್ರಿ ಸ್ಥಾನವನ್ನು ತಪ್ಪಿಸ್ಬೇಕು, ಅವ್ರ ಮೇಲೆ ಟಾರ್ಗೆಟ್ ಮಾಡಬೇಕು, ಅವ್ರ ಮೇಲೆ ಗೂಬಾ ಕೂರಿಸ್ಬೇಕು ಅಂತ ಇದನ್ನು ಮಾಡಿದ್ದಾರೆ. ಮಾಧ್ಯಮ ಮಿತ್ರರೇ, ನಾನು ಒಬ್ಬ ಒಳ್ಳೆ ಮಗನಂತೂ ಆಗೋಕ್ಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಯಾವಾಗಾದರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ನಾನು ಹೆಂಗೋ ಕಷ್ಟಪಟ್ಟು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಸ್ಥಾನಮಾನ ತಗೊಂಡು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರು ತರೋಣ, ಒಳ್ಳೆ ಒಂದು ಮೊಮೆಂಟಮ್ ಆಗಬೇಕು, ನಾನು ಒಬ್ಬ ಒಳ್ಳೆ ಮಗ ಆಗಬೇಕು. ನನ್ನ ತಂದೆ ಹೆಂಗೆ ಅವ್ರು ತಾತಾಗಿದ್ದಾರೆ, ಅದೇ ರೀತಿ ನಾನು ಒಳ್ಳೆ ಒಬ್ಬ ಮಗ ಆಗಬೇಕು ಅಂತ ಪ್ರಯತ್ನ ಪ್ರತಿ ಬಾರಿ ಪಡ್ತೀನಿ. ಆದರೆ ಯಾವುದೋ ಒಂದು ಕೇಸನ್ನು ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡಬೇಕು, ನಮ್ಮನ್ನು ಹಾಳು ಮಾಡಬೇಕು, ನನ್ನ ತಂದೆಗೆ ಅವ್ರಿಗೆ ಸ್ಥಾನಮಾನ ಸಿಗದೇ ಇರಬೇಕು, ಟೈಮಿಂಗ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಯಾರಾದರೂ ಕ್ರೈಮ್ ಮಾಡಿದ್ರೆ 6 ವರ್ಷ ಕಾಯ್ತಾರ ಪ್ರೂಫನ್ನ ಇಟ್ಕೊಂಡು ಮನೇಲಿ ಸರ್ಚ್ ಮಾಡೋಕ್ಕೆ? 6 ವರ್ಷ ಆದಮೇಲೆ ಬಂದಿದ್ದಾರೆ. ನಾನು ಈ ಸಮಯ ಸಂದರ್ಭವನ್ನು ಕ್ವೆಶ್ಚನ್ ಮಾಡ್ತೀನಿ. ಏನು ನನ್ನ ಇಡಿ ರೇಡ್ ಇರೋದು ನನ್ನ ಮೇಲೋ ಇಲ್ಲ ನನ್ನ ತಮ್ಮನ ಮೇಲೆ ಟಾರ್ಗೆಟ್ ಮಾಡೋಕ್ಕಲ್ಲ. ನನ್ನ ತಂದೆ ಮಂತ್ರಿ ಸ್ಥಾನವನ್ನು ತಪ್ಪಿಸ್ಬೇಕು, ಅವ್ರ ಮೇಲೆ ಟಾರ್ಗೆಟ್ ಮಾಡಬೇಕು, ಅವ್ರ ಮೇಲೆ ಗೂಬಾ ಕೂರಿಸ್ಬೇಕು ಅಂತ ಇದನ್ನು ಮಾಡಿದ್ದಾರೆ. ಮಾಧ್ಯಮ ಮಿತ್ರರೇ, ನಾನು ಒಬ್ಬ ಒಳ್ಳೆ ಮಗನಂತೂ ಆಗೋಕ್ಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಯಾವಾಗಾದರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ನಾನು ಹೆಂಗೋ ಕಷ್ಟಪಟ್ಟು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಸ್ಥಾನಮಾನ ತಗೊಂಡು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರು ತರೋಣ, ಒಳ್ಳೆ ಒಂದು ಮೊಮೆಂಟಮ್ ಆಗಬೇಕು, ನಾನು ಒಬ್ಬ ಒಳ್ಳೆ ಮಗ ಆಗಬೇಕು, ನನ್ನ ತಂದೆ ಹೆಂಗೆ ಅವ್ರು ತಾತಾಗಿದ್ದಾರೆ, ಅದೇ ರೀತಿ ನಾನು ಒಳ್ಳೆ ಒಬ್ಬ ಮಗ ಆಗಬೇಕು ಅಂತ ಪ್ರಯತ್ನ ಪ್ರತಿ ಬಾರಿ ಪಡ್ತೀನಿ. ಆದರೆ ಯಾವುದೋ ಒಂದು ಕೇಸನ್ನು ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡಬೇಕು, ನಮ್ಮನ್ನು ಹಾಳು ಮಾಡಬೇಕು, ನನ್ನ ತಂದೆಗೆ ಅವ್ರಿಗೆ ನೋಡಿ, ಇದು ನಲಪಾಡವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಸಡನ್ ಆಗಿ ಇಡಿ ರೇಡ್ ಆಗತ್ತೆ ಅಂತ ಅಂದರೆ ಹೆಂಗೆ? ಶ್ರೀಕಿ ಪ್ರಕರಣ 6 ವರ್ಷಗಳು ಕಳೀತಾ ಬಂತು, ಈಗ ಮಾಡ್ತಾರೆ ಅಂತಂದರೆ ಹೆಂಗೆ? ಶ್ರೀಕಿಗೆ ಅವ್ರಿಗೆ ನಾವು ಜಸ್ಟ್ ಹಾಯ್ ಅಂದಿರ್ಬೋದು ಅಂತ, ಅದೆಲ್ಲ ಸೆಕೆಂಡ್ರಿ ಬಿಡಿ. ಇವ್ರು ಹಾಯ್ ಅಂದಿದ್ದಾರೋ, ವ್ಯವಹಾರಿಕ ಸಂಬಂಧ ಇಟ್ಕೊಂಡಿದ್ದಾರೋ, ಆರ್ಥಿಕವಾಗಿ ಏನಾದ್ರು ವ್ಯವಹಾರಗಳು ನಡೆದಿದೆಯೋ ಅದು ಅವ್ರವ್ರ ಪರ್ಸ್ನಲ್. ಬಟ್ ಈಗ ಒಂದು ಗಂಭೀರವಾದಂಥ ಆರೋಪವನ್ನು ಅವ್ರು ಮಾಡ್ತಾ ಇರೋದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಈಗ ಕಾಂಗ್ರೆಸ್ನಲ್ಲಿ ಈ ಸಚಿವ ಸಂಪುಟ ಪುನರಚನೆ ವಿಚಾರ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಎಲ್ಲ ಅಭಿಮಾನವ್ರು ಮಾಡ್ತಿದ್ದಾರೆ, ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ಈ ಹ್ಯಾರಿಸ್ ಅವರು
ವಿಚಾರಕ್ಕೆ ನಾವು ನೋಡೋದಾದ್ರೆ ಹೌದು, ಹಿರಿಯ ಶಾಸಕರಿದ್ದಾರೆ, ಅನುಭವಿ ಇದ್ದಾರೆ, ಅವರ ವಿಚಾರವನ್ನು ಪರ್ಸನಲ್ ಆಗಿ ನೋಡಿದಾಗ ಅಂಥ ಹಗರಣಗಳು, ಅಂಥ ಪ್ರಕರಣಗಳಲ್ಲಿ ಅವರ ಹೆಸರು ಕೇಳಿ ಬಂದಿಲ್ಲ. ಆದರೆ ಅವರ ಪುತ್ರರ ವಿಚಾರಕ್ಕೆ ಸಂಕಷ್ಟವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆಯಾ? ಹೌದಾ, ಅವರು ಪುತ್ರರ ವಿಚಾರದಲ್ಲಿ ಹ್ಯಾರಿಸ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಬೇಕು ಅಂತ ಇಡಿ ರೇಡ್ ಆಯ್ತಾ? ಏನೇನು ಕೇಳಿ ಬರ್ತಾ ಇದೆ ವಿಚಾರಗಳು ಅಂತ? ನೀತಿ, ಈಗಾಗಲೇ ಸಚಿವ ಸಂಪುಟ ಪುನಾರಚನೆಯನ್ನು ಮಾಡಬೇಕು, ಕೆಲವು ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು. ಹಾಗೆ ಹೊಸದಾಗಿ ಆಯ್ಕೆಯಾದಂಥವರು ಈಗಾಗಲೇ 3-4 ಬಾರಿ ಗೆದ್ದಿರುವಂತಹ ಹಿರಿಯ ಶಾಸಕರೇನಿದ್ದಾರೆ ಅವ್ರಿಗೆ ಸಂಪುಟದಲ್ಲಿ ಅವಕಾಶಗಳನ್ನು ಮಾಡಿಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಈಗಾಗಲೇ ಶುರುವಾಗಿದೆ. ದೆಹಲಿಗೂ ಕೂಡ ಈಗ ಹೋಗಿ ಬರ್ತಾ ಇದ್ದಾರೆ ಹಿರಿಯ ಶಾಸಕರು. ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿ 4 ದಿನಗಳ ಕಾಲ ದೆಹಲಿಯಲ್ಲೇ ಇದ್ದು ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದರು. ಹೊಸದಾಗಿ ಆಯ್ಕೆಯಾಗಿರುವಂಥ ಶಾಸಕರು ಕೂಡ ಈಗ ಸಂಪುಟಕ್ಕೆ ನಮ್ಮನ್ನು ಸೇರಿಸ್ಕೊಳ್ಬೇಕು ಅಂತೇಳಿ ಅವರು ಕೂಡ ಪತ್ರವನ್ನು ಬರೆದಿದ್ದರು. ಸಭೆಗಳ ಮೇಲೆ ಸಭೆಗಳನ್ನು ಅವರು ಕೂಡ ನಡೆಸಿದರು. ಈಗ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ಸಚಿವ ಸಂಪುಟ ಪುನಾರಚನೆಯನ್ನು ಮಾಡಲಾಗತ್ತೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದೆ. ಹಾಗಾಗಿ ಈಗ ಬಹುತೇಕ ಬಹಳಷ್ಟು ನಾಯಕರು ಸಂಪುಟ ಸೇರೋದಕ್ಕೆ ಕಾದುಕೊಳ್ತಿದ್ದಾರೆ. ಅದರಲ್ಲಿ ಶಾಂತಿನಗರ ಶಾಸಕರಾಗಿರುವಂಥ ಹ್ಯಾರಿಸ್ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಕೋಟಾದಡಿ ಅವರು ಕೂಡ ಸಂಪುಟ ಸೇರೋದಕ್ಕೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. CM DKಶಿ ಆಪ್ತ ಬಳಗದಲ್ಲೂ ಕೂಡ ಅವ್ರದ್ದು ಗುರುತಿಸ್ಕೊಂಡಿದ್ದಾರೆ. ಆದರೆ ಈಗ ನಿನ್ನೆಯಷ್ಟೇ ಅವರ ಪುತ್ರರ ಮೇಲೆ ಇಡಿ ದಾಳಿಯಾಗಿದೆ. ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ನಿವಾಸದಲ್ಲಿ ಹಲವು ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಗಿದೆ, ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ನಂತರ ದಾಖಲೆಗಳ ಸಮೇತ ಈಗ ಇಡಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ನೋಟಿಸನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳಿದೆ. ಸೊ ಈ ಪುತ್ರರ ಈ ಒಂದು ಪದೇ ಪದೇ ಅವರ ಮೇಲೆ ಎದುರಾಗ್ತಾ ಇರುವಂತಹ ಈ ಆರೋಪಗಳು ಮತ್ತು ಇಡಿ ದಾಳಿಗಳು, IT ದಾಳಿಗಳೇನಿದೆ, ಎಲ್ಲೋ ಒಂದು ಕಡೆ ಹ್ಯಾರಿಸ್ ಅವರ ಈ ಒಂದು ಅವಕಾಶವನ್ನು ಮಿಸ್ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ಚರ್ಚೆಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗ್ತಾ ಇದೆ. ಯಾಕೆಂದರೆ ಪುತ್ರರು ಮಾಡ್ತಾ ಇರುವಂತಹ ಈ ಎಡವಟ್ಟುಗಳು ಎಲ್ಲೋ ಒಂದು ಕಡೆ ತಮ್ಮ ತಂದೆಗೆ ಬಂದಿರುವಂತಹ ಒಂದು ಅವಕಾಶ, ಸಚಿವ ಸಂಪುಟವನ್ನು ಸೇರೋದಕ್ಕೆ ಅವಕಾಶಗಳೇನು ಬರ್ತಾ ಇದೆ, ಆ ಅವಕಾಶಗಳಿಗೆ ಎಲ್ಲೋ ಒಂದು ಕಡೆ ಹೊಡೆತವನ್ನು ಕೊಡುವಂಥ ಸಾಧ್ಯತೆಗಳಿದೆ. ಅದರ ಬಗ್ಗೆ ಈಗ ಗಂಭೀರವಾಗಿ ಚರ್ಚೆಗಳಾಗ್ತಾ ಇದೆ. ಒಂದು ವೇಳೆ ಏನಾದರೂ ಇವರಿಗೆ ನೋಟಿಸನ್ನು ಕೊಟ್ಟು ಮತ್ತೆ ಪದೇ ಪದೇ ವಿಚಾರಣೆಗೆ ಕರೆದಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಸಂಪುಟ ಪುನಾರಚನೆ ಮಾಡುವಂಥ ಸಂದರ್ಭದಲ್ಲಿ ಹ್ಯಾರಿಸ್ ಅವರ ಹೆಸರನ್ನು ಪರಿಗಣನೆ ಮಾಡದೇ ಇರಬಹುದು. ಯಾಕೆಂದರೆ ಹೈಕಮಾಂಡು ಈ ರೀತಿಯಾದಂಥ ಆರೋಪಗಳು ನಿಮ್ಮ ಕುಟುಂಬದಲ್ಲಿ ಬಂದಿದೆ, ಹಾಗಾಗಿ ನಾವು ಈಗಲೇ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಹಾಗಾಗಿ ನೀವು ಕಾಯಬೇಕು ಅನ್ನುವಂಥ ಒಂದು ಸಂದೇಶವನ್ನು ಹ್ಯಾರಿಸ್ ಅವರಿಗೆ ಪಾಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಪುತ್ರರಿಂದಾಗಿ ಈಗ ಅವಕಾಶವನ್ನು ಮಿಸ್ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಹ್ಯಾರಿಸ್ ಅವರಿಗೆ ಈಗ ಎದುರಾಗಿದೆ. ನೀತಿ, ಓಕೆ, ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗೆ.